ಓಕೆ, ಇನ್ನು ಭಟಿಂಡಾ ಮತ್ತು ಫಿರೋಜ್ಪುರದಲ್ಲಿ ಮತ್ತೆ ಸೈರನ್ ಮೊಳಗಿದೆ. ಅಂದರೆ ಅಪಾಯದ ಮುನ್ಸೂಚನೆ. ಜಮ್ಮು ಕಾಶ್ಮೀರದ ದೇಗುಲದ ಮೇಲೂ ಕೂಡ ಪಾಕಿಸ್ತಾನ ದಾಳಿ ನಡೆಸಿದೆ. ದಿಸ್ ಇಸ್ ವೆರಿ 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 ಕ್ರೂಷಿಯಲ್. ಇದನ್ನು ತುಂಬ ಗಂಭೀರವಾಗಿ ಭಾರತ ಪರಿಗಣಿಸುತ್ತೆ. ಭಟಿಂಡಾ, ಫಿರೋಜ್ಪುರ್ ಇಲ್ಲೆಲ್ಲ ಕಡೆಯಲ್ಲೂ ಕೂಡ ಸೈರನ್ ಕೇಳಿ ಬರ್ತಾ ಇದೆ ಅಂತಂದ್ರೆ ಇದೇನು ಮಾಕ್ ಡ್ರಿಲ್ ಅಲ್ಲ. ಈ ಸೈರನ್ ಕೇಳಿ ಬರ್ತಾ ಇರತಕ್ಕಂಥದ್ದು ಮಾಕ್ ಡ್ರಿಲ್ ಅಲ್ಲ, ಇದು ರಿಯಲ್ ಸೈರನ್. ಸೈರನ್ ಆದ ತಕ್ಷಣ ಎಲ್ಲರೂ ಕೂಡ ಅಲ್ಲಿರ್ತಕ್ಕಂಥ ನಾಗರಿಕರು ಹೋಗಿ ಬಂಕರ್ಗಳಲ್ಲಿ ಅಡಗಿ ಕುಳಿತುಕೋಬೇಕು. ಗೊತ್ತಾಗ್ತಾ ಇದೆ ಪಾಕಿಸ್ತಾನದವ್ರು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಸೊ ರಾವಲ್ಪಿಂಡಿಯ ನೂರ್ ಖಾನ್ ವಾಯುನೆಲೆ ಬಳಿ ಸ್ಫೋಟ ಸಂಭವಿಸಿ ನೂರ್ ಖಾನ್ ವಾಯುನೆಲೆಯನ್ನು ಧ್ವಂಸಗೊಳಿಸಿದೆ ಭಾರತ. ಇದು ದೊಡ್ಡ ನಷ್ಟ ಪಾಕಿಸ್ತಾನದ ಪಾಲಿಗೆ. ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಧ್ವಂಸ ಮಾಡಿದೆ ಭಾರತ. ರಾವಲ್ಪಿಂಡಿಯಲ್ಲಿ ಇದ್ದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಪತರುಗುಟ್ಟುವ ರೀತಿಯಲ್ಲಿ ಈಗ ಪಾಕಿಸ್ತಾನ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದರೂ ಕೂಡ ಕಣ್ಣು ಮುಚ್ಚಿಕೊಂಡು ಅವರು ಎಲ್ಲಿ ಬೇಕೋ ಅಲ್ಲಿ ದಾಳಿ ಮಾಡ್ತಾ ಇದ್ದಾರೆ. ಟಾರ್ಗೆಟ್ ಸಿವಿಲಿಯನ್ಸ್ ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸಿವಿಲಿಯನ್ಸ್ ಅನ್ನ ಟಾರ್ಗೆಟ್ ಮಾಡಿ ಅವರನ್ನ ಕೊಲ್ಲಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ಯುದ್ಧದಲ್ಲಿ ಆ ರೀತಿ ಯಾವುದೇ ಕಾರಣಕ್ಕೂ ಕೂಡ ಸಿವಿಲಿಯನ್ಸ್ ಅನ್ನ ಟಾರ್ಗೆಟ್ ಮಾಡಬಾರ್ದು. ನಾವು ಕೂಡ ಆಪರೇಷನ್ ಸಿಂಧೂರ ಮಾಡಿದಾಗ ನಾವು ಟಾರ್ಗೆಟ್ ಮಾಡಿದ್ದು ಉಗ್ರರನ್ನ ಮಾತ್ರ, ಉಗ್ರ ನೆಲೆಗಳನ್ನು ಮಾತ್ರ. ನಾವು ಪಾಕಿಸ್ತಾನ ಮಿಲಿಟರಿಯನ್ನು ಕೂಡ ಆರಂಭದಲ್ಲಿ ಟಚ್ ಮಾಡಿಲ್ಲ. ಆದರೆ ಪಾಕಿಸ್ತಾನ ಒಂದು ರೀತಿ ನೀತಿಗೆಟ್ಟ ರಾಷ್ಟ್ರ. ಯಾವುದೇ ನೀತಿಗಳು ರಿವಾಜುಗಳು ಯಾವುದೂ ಇಲ್ಲ ಅದಕ್ಕೆ. ಸೊ ಹಾಗಾಗಿ ಅವರು ಅದೇ ರೀತಿ ಅಟ್ಯಾಕನ್ನು ಮುಂದುವರಿಸಿರ್ತಕ್ಕಂಥದ್ದು. ಗಡಿಯಲ್ಲಿ ಮತ್ತೆ ಬಾಲ ಬಿಚ್ಚಿದೆ ಪಾಕಿಸ್ತಾನ. ಇದು ನನ್ನ ಪ್ರಕಾರ ದೊಡ್ಡ ಮಟ್ಟದ ಯುದ್ಧಕ್ಕೆ ನಾಂದಿ ಹಾಡುತ್ತೆ ಅಂತ ಅನ್ನಿಸ್ತಾ ಇದೆ. ಭಾರತ ತುಂಬ ಸಂಯಮದಿಂದ ಅವರ ದಾಳಿಗಳನ್ನು ಮಾತ್ರ ತಡೆಯುವ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಅವರು ಬಿಡ್ತಾ ಇಲ್ಲ. ಭಾರತದ ತಾಳ್ಮೆ ಗೆಟ್ಟರೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದಂಗಾಗಲಿ ಅತ್ಲಾಗೆ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡೇ ಬಿಡೋಣ ಅಂತಕ್ಕಂಥ ತೀರ್ಮಾನಕ್ಕೆ ಇವತ್ತಿನ ಸಭೆಯಲ್ಲಿ ಏನಾದರೂ ಬಂದರೆ, ಇವತ್ತು ರಾಜನಾಥ್ ಸಿಂಗ್ ಅವರು ಹೈ ವೋಲ್ಟೇಜ್ ಸಭೆಯನ್ನು ಕರೆದಿದ್ದಾರೆ. ಸೇನಾ ಮುಖ್ಯಸ್ಥರ ಜೊತೆ ಮೀಟಿಂಗ್ ಇದೆ. ಅಕಸ್ಮಾತ್ ಏನಾದರೂ ತೀರ್ಮಾನ ಆಯಿತು ಅಂದರೆ ಆಪರೇಷನ್ ಸಿಂಧೂರ್ 3.0 ಫಿಕ್ಸ್. ಅದು ಆಗ ನಿಮ್ಮ ದಾಳಿಗಳನ್ನು ತಡೆಯುವ ಕೆಲಸವನ್ನು ನಾವು ಮಾಡಲ್ಲ, ನಮ್ಮ ದಾಳಿಯನ್ನು ತಡ್ಕೊಳ್ಳೋ ಕೆಲಸ ನೀವು ಮಾಡಬೇಕಾಗುತ್ತೆ.